ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ನೀವೇನಾದರೂ ಪಿ ಎಫ್ ಖಾತೆಯನ್ನು ಹೊಂದಿದ್ದು ಪಿ ಎಫ್ ನಂಬರು ನಿಮ್ಮ ಹತ್ರ ಯು ಎ ಎನ್ ನಂಬರ್ ಇದ್ದು ಪಾಸ್ವರ್ಡು ಗೊತ್ತಿಲ್ಲ ಅಂದರೆ ನೀವು ಪಾಸ್ವರ್ಡ್ನ ಫರ್ಗೆಟ್ ಪಾಸ್ವರ್ಡ್ ಮಾಡಿ ನೀವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೋದಾಗ ಈ ರೀತಿ ನಾಟ್ ಆಕ್ಟಿವ್ ಯುವರ್ ಯು ಎ ಎನ್ ನಂಬರ್ ಅಂತ ತೋರಿಸ್ತಾ ಇರುತ್ತೆ. ಈ ಥರ ಬಂದಾಗ ನೀವು ಯಾವ ಥರ ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ಮೊದಲಿಗೆ ನೀವು ಗೂಗಲ್ ಸರ್ಚಿಗೆ ಬಂದು ಅಲ್ಲಿ EPFO ಅಂತ ಟೈಪ್ ಮಾಡಿದ್ರೆ ನೇರವಾಗಿ ಈ ಥರ ಹೋಮ್ ಪೇಜ್ಗೆ ಬರುತ್ತೆ. ಇಲ್ಲಿ ನೀವು ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ನಿಮ್ಮ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಆ ಥರ ಕ್ಲಿಕ್ ಮಾಡಿದ ನಂತರ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನೀವು ಯು ಎ ನಂಬರು ಮತ್ತು ಅಲ್ಲಿ ಕಾಣ್ತಿರೋ ಕ್ಯಾಪ್ಚನ್ ಹಾಕಿ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ನಾನು ಫಿಲ್ ಮಾಡ್ತಾಯಿದ್ದೀನಿ. ಫಿಲ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ನಿಮಗೆ ಶೋ ಆಗುತ್ತೆ, ಯು ಎ ನಂಬರ್ ನಾಟ್ ಆ್ಯಕ್ಟಿವ್ ಅಂತ. ಅಂದರೆ ನಿಮ್ಮ ಯು ಎ ನಂಬರ್ ಇನ್ನೂ ಆ್ಯಕ್ಟಿವ್ ಆಗಿಲ್ಲ ಅಂತ. ಬಟ್ ಪಿ ಎಫ್ ಎಲ್ಲ ಬರ್ತಾ ಇರ್ತದೆ, ಬಟ್ ನಾಟ್ ಆ್ಯಕ್ಟಿವ್ ಅಂತ ಈ ಥರ ತೋರಿಸ್ತಾ ಇರುತ್ತೆ. ಇದಕ್ಕೆ ಯಾವ ರೀತಿ ಪರಿಹಾರ ಅಂತ ನಾನೀಗ ತೋರಿಸ್ಕೊಡ್ತೀನಿ. ನೀವು ಹೋಮ್ ಪೇಜ್ಗೆ ಬರಬೇಕಾಗತ್ತೆ. ಹೋಮ್ ಪೇಜ್ಗೆ ಬಂದು ಇಲ್ಲಿ ಕೆಳಗಡೆ ನೀವು ನೋಡ್ತಾ ಇರ್ಬೋದು, ಆ್ಯಕ್ಟಿವ್ ಯು ಎ ಎನ್ ನಂಬರ್ ಅಂತ ಕಾಣ್ತಾ ಇದೆ. ಅದನ್ನ ಸಿಂಪಲಾಗಿ ಕ್ಲಿಕ್ ಮಾಡಿ ಫಸ್ಟು ನಿಮ್ಮ ಯು ಎ ಎನ್ ನಂಬರ್ನ ಆ್ಯಕ್ಟಿವ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಸ್ಟಾರ್ಟಿಂಗು ನಿಮಗೆ ಕೊಟ್ಟಿರ್ತಕ್ಕಂಥ ಯು ಎ ಎನ್ ನಂಬರ್ನ ಹಾಕಿ ಕೆಳಗಡೆ ನೀವು ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಅಕಸ್ಮಾತ್ ನಿಮಗೆ ಯು ಎ ನಂಬರ್ ಸಿಕ್ಕಿಲ್ಲ ಅಂದರೆ ಯು ಎ ನಂಬರ್ ಯಾವ ಥರ ಫೈಂಡ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ನಂತರ ನಿಮ್ಮ ನೇಮ್ನ ಹಾಕಬೇಕಾಗತ್ತೆ. ನಂತರ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗತ್ತೆ. ಆ್ಯಸ್ ಇಟ್ ಈಸು ಆಧಾರ್ ಕಾರ್ಡಲ್ಲಿ ಏನಿರುತ್ತೆ ಅದನ್ನೇ ಹಾಕಬೇಕಾಗತ್ತೆ. ನೀವು ಮಿಸ್ ಮ್ಯಾಚ್ ಆದರೆ ತಗೊಳ್ಳಲ್ಲ. ಹಾಕಿದ ನಂತರ ಕೆಳಗಡೆ ನೀವು ನಿಮಗೆ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ನ ಹಾಕಬೇಕಾಗತ್ತೆ. ಅದು ಯು ಎ ಎನ್ ನಂಬರ್ಗೂ ಕೂಡ ಪಿ ಎಫ್ ಖಾತೆಗೂ ಕೂಡ ಲಿಂಕ್ ಆಗಿರಬೇಕು. ನಂತರ ಅಲ್ಲಿ ಕೆಳಗೆ ಕಾಣ್ತಿರೋ ಕ್ಯಾಪ್ಚನ್ನ ಫಿಲ್ ಮಾಡಬೇಕಾಗತ್ತೆ. ಫಿಲ್ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ ಅಥೆಂಟಿಕೇಷನ್ ಪಿನ್ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಮತ್ತು ನೆಕ್ಸ್ಟ್ ಪೇಜ್ ಕೂಡ ಈ ಥರ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ನೀವು ಯಾವ ನಂಬರ್ ಎಲ್ಲ ಡಾಟಾ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ OTP ಸೆಂಡ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ನೀವು OTPನ ಹಾಕಿ ಅಲ್ಲಿ ನೀವು OTPನ ಹಾಕಿ ಸಬ್ಮಿಟ್ ಮಾಡಬೇಕಾಗ್ತದೆ. ಅಲ್ಲಿ ಆಕ್ಟಿವೇಷನ್ ಅಂತ ಕೆಳಗಡೆ ಕಾಣ್ತಿದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು, ಯುವರ್ ಯು ಎನ್ ಹ್ಯಾಸ್ ಬಿನ್ ಆಕ್ಟಿವೇಟೆಡ್ ಸಕ್ಸಸ್ಫುಲಿ ಅಂತ ಈ ಥರ ಗ್ರೀನಲ್ಲಿ ಇದು ತೋರಿಸುತ್ತೆ ಸ್ನೇಹಿತರೆ. ಹಿಂಗಾಗಿದೆ ಅಂದರೆ ನಿಮ್ಮದು ಸಕ್ಸಸ್ಫುಲ್ಲಾಗಿ ಯು ಎನ್ನು ಆಕ್ಟಿವ್ ಆಗಿದೆ ಅಂತ, ನಿಮ್ಮ ಪಿ ಎಫ್ ಖಾತೆ ಚಾಲ್ತಿಲಿ ಬರುತ್ತೆ. ಈಗ ಮತ್ತೆ ನೀವು ಹೋಮ್ಗೆ ಹೋಗಬೇಕಾಗತ್ತೆ. ಹೋಮ್ ಪೇಜ್ಗೆ ಹೋಗಿ ಇವಾಗ ನೀವು ಫರ್ಗೆಟ್ ಪಾಸ್ವರ್ಡ್ನ ಅಂತ ಕ್ಲಿಕ್ ಮಾಡಿದ್ರೆ ಈಗ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೋದು. ಈಗ ನಾನು ಫರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿದೆ. ಮತ್ತು ಮೇಗಡೆ ಯು ಎ ನಂಬರು ಮತ್ತು ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟು ನಿಮ್ಮ ನೇಮ್ನ ಹಾಕಬೇಕು. ನಾನು ಲೈವಾಗೆ ಫಿಲ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ನಂತರ ಕೆಳಗಡೆ ಡೇಟ್ ಆಫ್ ಬರ್ತ್ನ ಹಾಕಬೇಕು. ನಂತರ ನಿಮ್ಮ ಜೆಂಡರ್ ಯಾವುದಿದೆ ಅದನ್ನು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ವೆರಿಫೈ ಅಂತ ಮಾಡಿದ್ರೆ ನೋಡಿ ನೆಕ್ಸ್ಟ್ ಪೇಜ್ಗೆ ಈ ಥರ ಜಂಪ್ ಆಗುತ್ತೆ. ಅಲ್ಲಿ ನೀವು ನಿಮ್ಮ ಆಧಾರ್ ನಂಬರು ಮತ್ತು ಅಲ್ಲಿ ಕಾಣ್ತಿರೋ ಕ್ಯಾಪ್ಚನ್ ಹಾಕಿ ವೆರಿಫೈ ಮಾಡಬೇಕಾಗತ್ತೆ. ಇವಾಗ ನಾನು ಆಧಾರ್ ನಂಬರು ಮತ್ತು ಕ್ಯಾಪ್ಚನ್ ಹಾಕಿ ವೆರಿಫೈ ಮಾಡ್ತಾಯಿದ್ದೀನಿ. ವೆರಿಫೈ ಮಾಡಿದ ನಂತರ ಹೀಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ನೀವು ನೋಡ್ಬೋದು ಯುವರ್ ಆಧಾರ್ ನಂಬರ್ ಡೀಟೇಲ್ ವೆರಿಫೈಡ್ ಅಂತ ಬರಬೇಕು. ಆ ಥರ ಈ ಥರ ಬಂದರೆ ನಿಮ್ಮದು ವೆರಿಫೈಡ್ ಆಗಿದೆ ಅಂತ. ನಂತರ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಹಾಕಿ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಗೆಟ್ OTP ಅಂತ ಕೊಡಬೇಕಾಗತ್ತೆ. ಕೊಟ್ಟಿದ ನಂತರ ನಿಮ್ಮ ಮೊಬೈಲಿಗೆ ಒಂದು OTP ಬರುತ್ತೆ ಸ್ನೇಹಿತರೆ. ಮತ್ತು ನಿಮ್ಮ ಡೀಟೇಲು ವೆರಿಫೈಡ್ ಆಗುತ್ತೆ. ಅಲ್ಲಿ ಮೇಗಡೆ ಟಿಕ್ ಗ್ರೀನಲ್ಲಿ ಟಿಕ್ ಕಾಣುತ್ತೆ ನಿಮಗೆ ಸ್ನೇಹಿತರೆ. ನಂತರ ನಿಮ್ಮ ಮೊಬೈಲ್ಗೆ ಬಂದಿರ್ತಕ್ಕಂಥ OTP ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಚನ್ನ ಫಿಲ್ ಮಾಡಿ ವೆರಿಫೈ ಅಂತ ಮಾಡಬೇಕಾಗತ್ತೆ. ಅಕಸ್ಮಾತ್ OTP ಬಂದಿಲ್ಲ ಅಂದರೆ ಪಕ್ಕದಲ್ಲೇ ರೀಸೆಂಟ್ OTP ಅಂತ ಇದೆ, ಆ ಕಾಲಮ್ನ ಕ್ಲಿಕ್ ಮಾಡಬೇಕಾಗತ್ತೆ. OTP ಬಂದ ನಂತರ ಹಾಕಿ ವೆರಿಫೈ ಅಂತ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜು ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಉದಾಹರಣೆಗೆ ನಾನು ಇಲ್ಲಿ ಹಾಕಿದ್ದೀನಿ. ಆ ಥರ ನೀವು ಅಕ್ಷರದಲ್ಲಿ ಕ್ಯಾಪಿಟಲ್ಲು ಸ್ಮಾಲ್ ಲೆಟರ್ ಮಿಕ್ಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂ ಪಾಸ್ವರ್ಡ್ ಆ್ಯಂಡ್ ಕನ್ಫರ್ಮ್ ಪಾಸ್ವರ್ಡು ಎರಡೂ ಕೂಡ ಸೇಮ್ ಇರಬೇಕಾಗತ್ತೆ. ಕ್ರಿಯೇಟ್ ಮಾಡ್ಕೊಂಡಿದ ನಂತರ ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಅಂತ ಮಾಡಿದ ನಂತರ ಯುವರ್ ಪಾಸ್ವರ್ಡ್ ಸಕ್ಸಸ್ಫುಲಿ ನೋಡಿ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿ ಲಾಗಿನ್ ಅಂತ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಹೋಮ್ ಪೇಜಿಗೆ ಬರುತ್ತೆ. ಅಲ್ಲಿ ನಿಮ್ಮ ಯು ಎ ನಂಬರು, ಪಾಸ್ವರ್ಡು ಮತ್ತು ಕೆಳಗೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ
ಅಲ್ಲಿ ಸೈನ್ ಇನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ನಾನು ಎಲ್ಲ ಫಿಲ್ ಮಾಡಿದ್ದೀನಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲಿಗೆ ಒಂದು OTP ಬರುತ್ತೆ. ಆ OTPನ ಅಲ್ಲಿ ಫಿಲ್ ಮಾಡಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ನಾನು ಫಿಲ್ ಮಾಡಿ ಸಬ್ಮಿಟ್ ಅಂತ ಕೊಡ್ತಾಯಿದ್ದೀನಿ. ಕೊಟ್ಟಿದ ನಂತರ ನಿಮ್ಮದು EPF ಖಾತೆಗೆ ಒಳಗಡೆಗೆ ಲಾಗಿನ್ ಆಗುತ್ತೆ ಸ್ನೇಹಿತರೆ. ಈ ಥರ ನಿಮ್ಮದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಬೇಕಾದರೆ ನಿಮ್ಮ ಸರ್ವಿಸ್ ಹಿಸ್ಟ್ರಿನ ಚೆಕ್ ಮಾಡ್ಕೋಬೋದು. ಹಾಗೆ ನೀವು ಏನೇ ಕೆಲಸಗಳಿದ್ದರೆ ಮತ್ತು ಕರೆಕ್ಷನ್ಸ್ಗಳಿದ್ದರೆ ಮತ್ತು ನೀವು ಕ್ಲೈಮ್ ಮಾಡಬೇಕಿದ್ರೆ ಆನ್ಲೈನ್ ಸರ್ವಿಸ್ ಅಂತಿದೆಯಲ್ಲ, ಅಲ್ಲಿ ಹೋಗಿ ನೀವು ಕ್ಲೈಮ್ ಕೂಡ ಮಾಡ್ಬೋದು. ನಿಮ್ಮ ಪಾಸ್ಬುಕ್ ಎಲ್ಲ ಎಂಟ್ರಿ ಆಗಿದೆ ಆಲ್ರೆಡಿ. ಮತ್ತು ನೀವು KYC ಮಾಡಬೇಕು ಅಂತ ಇದ್ದರೆ, ಪಾನ್ ಕಾರ್ಡ್ ಫಿಲ್ ಮಾಡಬೇಕು ಅಂತಿದ್ದರೆ, ಇಲ್ಲ ಅಕೌಂಟ್ ನಂಬರ್ನ ಚೇಂಜ್ ಮಾಡಬೇಕು ಅಂತಿದ್ದರೆ KYC ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಿಮ್ಮ ಅಕೌಂಟು ಮತ್ತು ನಿಮ್ಮದು ಪಾನ್ ಕಾರ್ಡ್ ಎಲ್ಲ ಲಿಂಕ್ ಆಗಿದೆ ಎಲ್ಲ ತೋರಿಸುತ್ತೆ. ಲಿಂಕ್ ಆಗಿದರೆ ಅಪ್ರೂವ್ಡ್ ಅಂದ್ಬಿಟ್ಟು ಗ್ರೀನ್ ಇಂಕಲ್ಲಿ ತೋರಿಸುತ್ತೆ ಸ್ನೇಹಿತರೆ. ನೋಡಿ, ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ತರಹ PFಗೆ ಸಂಬಂಧವಾದ ವೀಡಿಯೋಗಳ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.